ಸಮಸ್ತ ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಗೌರ್ಮೆಂಟ್ ಸ್ಕೀಮ್ಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕರಿಗೆ ದೊರೆಯುವಂಥ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಹಾಗೆಯೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಪಡೆದುಕೊಳ್ಳಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೇವೆ. ನಮ್ಮ ಮೊದಲನೇ ವಿಡಿಯೋದಲ್ಲಿ ಗೃಹಜ್ಯೋತಿ ಅರ್ಜಿಯ ಸ್ಥಿತಿಯನ್ನು ಯಾವ ರೀತಿ ಚೆಕ್ ಮಾಡಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡಲಾಗುತ್ತೆ. ಒಂದು ವೇಳೆ ನಿಮ್ಮ ಅರ್ಜಿ ಸಬ್ಮಿಟ್ ಆಗಿರದೇ ಇದ್ದರೆ ಮತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ಕೊಡಲಾಗುತ್ತದೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಬೆಲ್ ಬಟನ್ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ ಆಲ್ ಎಂದು ಮಾಡಿಕೊಳ್ಳಿ. ನಮ್ಮ ಮುಂದಿನ ಎಲ್ಲ ಅಪ್ಡೇಟ್ ವಿಡಿಯೋಗಳನ್ನು ನೀವು ಮೊಬೈಲ್ನಲ್ಲೇ ನೋಡ್ಬೋದು, ಮಾಹಿತಿ ತಿಳ್ಕೊಳ್ಬೋದು. ಹಾಗಾದರೆ ಬನ್ನಿ, ಗೃಹಜ್ಯೋತಿ ಅರ್ಜಿಯನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಯಾವ ರೀತಿ ಅದರ ಸ್ಟೇಟಸ್ ನೋಡಬೇಕು ಎನ್ನುವ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಮೊದಲು ಗೂಗಲ್ ಸರ್ಚ್ ಬಾರ್ಗೆ ಹೋಗಿ ಸೇವಾ ಸಿಂಧು gs.karnataka.gov.in ಅಂತ ಟೈಪ್ ಮಾಡಿ. ನೆಕ್ಸ್ಟು ಸರ್ಚ್ ಮಾಡಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕರ್ನಾಟಕದ ಸರ್ಕಾರ ಖಾತರಿ ಯೋಜನೆಗಳು ಅಂತ, ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯುವ ನಿಧಿ ಅಂತ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನೀವು ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಮುಖಪುಟ, ಖಾತರಿ ಯೋಜನೆಗಳ ಕುರಿತು ಚಿತ್ರ ಸಂಗ್ರಹ, ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿಯಿರಿ, ಪುನರಾವರ್ತಿತ ಪ್ರಶ್ನೆಗಳು ಅಂತ ಇರುತ್ತಲ್ಲ, ಅಲ್ಲಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿಯಿರಿ ಅನ್ನೋದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ಎಸ್ಕಾಮ್ ಯುವರ್ ನೇಮ್ ಅಂತ ಇದೆ. ಸೊ ಮೊದಲು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಬೆಸ್ಕಾಮ, ಮೆಸ್ಕಾಮ, ಚೆಸ್ಕಾಮ, ಎಸ್ಕಾಮ, ಎರ್ಸ್ಕಾಮ, ಗೆಸ್ಕಾಮ ಅಂತ ಈ ಥರ ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮ್ದು ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಚೆಸ್ಕಾಮು, ನಾನು ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಎಂಟರ್ ಯುವರ್ ಅಕೌಂಟ್ ಐ ಡಿ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಅಕೌಂಟ್ ಐ ಡಿ ಅಂದರೆ ನಿಮ್ಮ ಕರೆಂಟ್ ಬಿಲ್ಲಲ್ಲಿರುವಂಥ ಖಾತೆ ನಂಬರ್ ಯಾವುದಿದೆ, ಅಕೌಂಟ್ ನಂಬರ್ ಏನಿದೆ ಆ ಸಂಖ್ಯೆನ ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. 23794 ಇದನ್ನು ಇಲ್ಲಿ ಟೈಪ್ ಮಾಡಿ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಅದರಲ್ಲಿ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ಅಕೌಂಟ್ ಐ ಡಿ, ರಿಜಿಸ್ಟ್ರೇಷನ್ ಡೇಟು, ಸ್ಟೇಟಸ್ ಈ ಥರ ಬರುತ್ತೆ. ಯಾವತ್ತು ನೀವು ಅಪ್ಲಿಕೇಶನ್ ಹಾಕಿದರೆ, ಯಾವ ಡೇಟಲ್ಲಿ, ಯಾವ ಟೈಮಲ್ಲಿ ಹಾಕಿದ್ರೆ ಅಂತ ತೋರಿಸುತ್ತೆ. ಸ್ಟೇಟಸ್ಸು ಯುವರ್ ಅಪ್ಲಿಕೇಶನ್ ಫಾರ್ ಗೃಹಜ್ಯೋತಿ ಸ್ಕೀಮ್ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಡ್ ಟು ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್ ಅಂತ ಇದೆ. ಈ ಥರ ಬಂದರೆ ನಿಮಗೆ ಅಪ್ಲಿಕೇಶನ್ ಬಂದರೆ, ಈ ಥರ ಅಪ್ಲಿಕೇಶನ್ ಓಪನ್ ಆಗಿ ಬಂದರೆ ನೀವು ಹಾಕಿರೋ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂದರೆ ಪ್ರಗತಿ ಅಂದರೆ ಪ್ರೊಸೆಸಿಂಗಲ್ಲಿದೆ, ಅಪ್ಲಿಕೇಶನ್ ಪ್ರೊಸೆಸಿಂಗಲ್ಲಿದೆ ಅಂತ ಅರ್ಥ. ಸೊ ಈ ಥರ ಬರ್ದಲ್ಲೇ ಬೇರೆ ಥರ ಅಂದರೆ ನಿಮಗೆ ಖಾಲಿ ಪೇಜಸ್ ಏನಾರು ಓಪನ್ ಆದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ ಅಂತ. ಸೊ ನೀವು ಮತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಹೊಸ್ದಾಗಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನಿಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಈ ಪೇಜ್ ಓಪನ್ ಆಗಿರುತ್ತಲ್ಲ, ಈ ಪೇಜಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯುವ ನಿಧಿ ಅಂತ ಆಪ್ಷನ್ ಇದೆ. ಅದರಲ್ಲಿ ಗೃಹಜ್ಯೋತಿ ಅಂತ ಕ್ಲಿಕ್ ಮಾಡಿ. ಗೃಹಜ್ಯೋತಿ ಅಂತ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ತ್ವರಿತ ನೋಂದಣಿಗಾಗಿ ನಿಮ್ಮ ಆಧಾರ್ ಸಂಖ್ಯೆ, ನಿಮ್ಮ ವಿದ್ಯುತ್ ಸಂಪರ್ಕದ ಖಾತೆ ಸಂಖ್ಯೆ ಮತ್ತು ಆಧಾರ್ನ ಮೊಬೈಲ್ ಸಂಖ್ಯೆಯನ್ನು ನಿಮ್ಮೊಂದಿಗೆ ಸಿದ್ಧವಾಗಿ ಇಟ್ಕೊಳ್ಳಿ ಅಂತ ಬರುತ್ತೆ. ಆಮೇಲೆ ಇಲ್ಲೊಂದು ಚಿಕ್ಕದೊಂದು ಬಾಕ್ಸ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನಾನು ಒದಗಿಸಿದ ಮಾಹಿತಿಯನ್ನು ಓದಿದ್ದೇನೆ ಮತ್ತು ನಾನು ಬೇರೆಡೆ ಯೋಜನೆಗೆ ನೋಂದಾಯಿಸಿಲ್ಲ ಎಂದು ಘೋಷಿಸುತ್ತೇನೆ. ಒಂದು ನೋಂದಣಿ ಮಾತ್ರ ಯೋಜನೆಗೆ ಅರ್ಹವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಇದು ಡೆಫಿನೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಇದೆ. ಕ್ಯಾಪ್ಚರ್ನ ನೀವು ಟೈಪ್ ಮಾಡಬೇಕು. ಅಲ್ಲಿ ಹೇಗಿದೆ ಅದೇ ರೀತಿ ಕ್ಯಾಪ್ಸಲ್ಲಿ ಟೈಪ್ ಮಾಡಬೇಕು ನೀವು. HYXY3 ಇದನ್ನು ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಗ್ರಿ ಅಂತ ಕೊಡಿ. ಅಗ್ರಿ ಅಂತ ಕೊಟ್ಟಾದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆಧಾರ್ ನಂಬರ್ ಅಂತ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾರದು ಸ್ಟೇಟಸ್ ಅಂದರೆ ನೀವು ಅರ್ಜಿ ಹಾಕಿರೋ ಸ್ಟೇಟಸ್ ತೋರಿಸಿಲ್ವೋ ಅವರು ಮತ್ತೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನಿಮ್ಮದು ಮೊದಲು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. 685766701202 ಈ ನಂಬರ್ನ ಟೈಪ್ ಮಾಡಿ. ನೆಕ್ಸ್ಟು ಗೆಟ್ ಡೀಟೇಲ್ಸ್ ಅಂತ ಕೊಡಿ. ಇದು ಆಟೋಮೆಟಿಕ್ ಪೇಜ್ ಓಪನ್ ಆಗುತ್ತೆ. ಗೆಟ್ ಡೀಟೇಲ್ಸ್ ಅಂತ ಹೊಳಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ, ಅರ್ಜಿದಾರರ ಹೆಸರು, ನಿಮ್ಮ ಎಸ್ಕಾಮ್ ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಅಲ್ಲಿ ಮತ್ತು ಈ ಥರ ಆಪ್ಷನ್ ಬರುತ್ತೆ. ಬೆಸ್ಕಾಮ್, ಚೆಸ್ಕಾಮ್, ಜೆಸ್ಕಾಮ್, ಎಸ್ಕಾಮ್, ಮೆಸ್ಕಾಮ್, ಹುಕ್ಕೇರಿ ಸೊಸೈಟಿ ಅಂತ ಬರುತ್ತೆ.
ನಿಮ್ದು ಯಾವುದು ಅದನ್ನು ಸೆಲೆಕ್ಟ್ ಮಾಡಿ. ನಮ್ಮದು ಚೆಸ್ಕಾಮ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಖಾತೆ ಸಂಖ್ಯೆ ಮತ್ತು ಸಂಪರ್ಕ ಸಂಖ್ಯೆ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಕರೆಂಟ್ ಬಿಲ್ಲಲ್ಲಿರೋ ಅಕೌಂಟ್ ಐ ಡಿ ಅಥವಾ ಖಾತೆ ಸಂಖ್ಯೆ ಅಂತ ಇರುತ್ತಲ್ಲ, ಅದನ್ನು ನೀವು ಟೈಪ್ ಮಾಡಬೇಕು. ಅಲ್ಲಿ ಹೇಗಿದೆ ಅದೇ ರೀತಿ ಟೈಪ್ ಮಾಡಬೇಕು. ಸೊ C416030 ನಮ್ಮ ಕಡೆ ಒಬ್ಬರು ಕೊಟ್ಟಿದ್ದರು, ಅವ್ರದ್ದು ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಹೆಸರು, ಅವ್ರ ಅಡ್ರೆಸ್ಸು ಎಲ್ಲ ಆಟೋಮೆಟಿಕ್ ತೊಗೊಳುತ್ತೆ. ನೆಕ್ಸ್ಟು ಇಲ್ಲಿ ನಿವಾಸಿ ವಿಧ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿರೋ ಮಾಲೀಕ ಆಗಿದ್ದರೆ ಮಾಲೀಕ ಅಂತ ಕ್ಲಿಕ್ ಮಾಡಿ, ಬಾಡಿಗೆದಾರ ಇದ್ದರೆ ಬಾಡಿಗೆದಾರ ಅಂತ ಕ್ಲಿಕ್ ಮಾಡಿ, ಇಲ್ಲ ಕುಟುಂಬ ಸದಸ್ಯ ಆಗಿದ್ದರೆ ಕುಟುಂಬ ಸದಸ್ಯ ಅಂತ ಕ್ಲಿಕ್ ಮಾಡಿ. ಓಕೆನಾ. ನೆಕ್ಸ್ಟು ಸಂವಹನಕ್ಕಾಗಿ ದೂರವಾಣಿ ಸಂಖ್ಯೆ ಅಂತ ಇದೆ. ಅಲ್ಲಿ ನೀವು ನಿಮ್ಮದು ಯಾರು ಅರ್ಜಿ ಹಾಕ್ತಿರೋ ಆಧಾರ್ ಕಾರ್ಡ್ ಹೋಲ್ಡರ್ ಯಾರಿದ್ದೀರೋ ಅವ್ರದ್ದು ಫೋನ್ ನಂಬರ್ ಹಾಕಬೇಕು. ಅವ್ರದ್ದು ಫೋನ್ ನಂಬರ್ ಟೈಪ್ ಮಾಡಿ. ಗೆಟ್ ಒ ಟಿ ಪಿ ಅಂತ ಕೊಡಬೇಕು. ಗೆಟ್ ಒ ಟಿ ಪಿ ಕೊಟ್ಟರೆ ಅವ್ರಿಗೆ ಗೆಟ್ ಒ ಟಿ ಪಿ ಕೊಟ್ಟೋದ್ಮೇಲೆ ಅವ್ರ ನಂಬರಿಗೆ ಮೊಬೈಲಿಗೆ ಒಂದು ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿನ ನಾವು ಇಲ್ಲಿ ಟೈಪ್ ಮಾಡಬೇಕು. 85 ಇಲ್ಲಿ ಒಂದು ಬಾಕ್ಸ್ ಕಾಣ್ತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಇದನ್ನು ಓದ್ಕೊಳ್ಳಿ. ಈ ಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತೆ. ಒಂದು ವೇಳೆ ಗೃಹ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಿದಲ್ಲಿ ಪ್ರಯೋಜನಗಳನ್ನು ಸ್ವಯಂಚಾಲಿತವಾಗಿ ಮುಟ್ಟುಗೋಲು ಹಾಕಿಕೊಳ್ಳುವುದು ಒಂದು ಎಂದು ನನಗೆ ತಿಳಿದಿದೆ ಮತ್ತು ನಾನು ಈಗಾಗಲೇ ಪಡೆದಿರುವ ಪ್ರಯೋಜನಗಳನ್ನು ಬಡ್ಡಿಯೊಂದಿಗೆ ಮರುಪಾವತಿಸಲು ಸಿದ್ಧನಿದ್ದೇನೆ. ನಾನು ಮೇಲೆ ಒದಗಿಸಿರುವ ಎಲ್ಲ ವಿವರಗಳು ನನಗೆ ತಿಳಿದಿರುವಂತೆ ಸರಿಯಾಗಿದೆ ಎಂದು ಈ ಮೂಲಕ ದೃಢೀಕರಿಸ್ತೇನೆ ಅಂತ. ಅಂದರೆ ಇದನ್ನು ನೀವು ಈ ಸ್ಕೀಮ್ನ ಬರೀ ಗೃಹ ಬಳಕೆಗೆ ಮಾತ್ರ ಬಳಸಬೇಕು, ಅದು ಬಿಟ್ಟು ಬೇರೆ ಯಾವುದಕ್ಕೆ ಬಳಸೋಂಗಿಲ್ಲ. ಹಾಗೇರ ಬಳಸಿದ್ರೆ ನಿಮ್ಮನ್ನ ಮುಟ್ಕೋಲು ಹಾಕ್ಕೊತೀವಿ ಅಂತ, ಬಡ್ಡಿ ಸಮೇತ ನೀವು ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇದರಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಕೊಡಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಕೊಡಿ. ನೆಕ್ಸ್ಟ್ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇದೇ ನಿಮ್ಮದು ಅಕ್ಲಾಜ್ಮೆಂಟು. ಈ ಅಕ್ಲಾಜ್ಮೆಂಟ್ನ ನೀವು ಹೇಗೆ ಶೇರ್ ಮಾಡ್ಕೊಳ್ಳಿ ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಇಲ್ಲ ಇದನ್ನು ಡೌನ್ಲೋಡು ಮಾಡ್ಕೋಬೋದು. ಪ್ರಿಂಟ್ ಆರ್ ಡೌನ್ಲೋಡ್ ಅಕ್ಲಾಜ್ಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಇದೆಯಲ್ಲ, ಸೇವ್ ಆ್ಯಸ್ ಪಿ ಡಿ ಎಫ್ ಕೊಡಿ. ಸೇವ್ ಆ್ಯಸ್ ಪಿ ಡಿ ಎಫು ಓಕೆ. ನೆಕ್ಸ್ಟ್ ಇದನ್ನು ಪಿ ಡಿ ಎಫಲ್ಲಿ ಇದು ಮಾಡಿಕೊಂಡು ನಿಮಗೆ ಬೇಕಾದ ಕಡೆ ನೀವು ಇದನ್ನು ಫೋಲ್ಡರ್ಲಿ ಗೃಹಜ್ಯೋತಿ ಸ್ಕೀಮ್ ಅಂತ ಇದೆಯಲ್ಲ, ಸೇವ್ ಮಾಡ್ಕೊಳ್ಳಿ. ಸೇವ್ ಆಗುತ್ತೆ. ಇಷ್ಟು ನಿಮಗೆ ಗೃಹಜ್ಯೋತಿ ಅಪ್ಲಿಕೇಶನ್ ಹಾಕೋ ಮಾಹಿತಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ಹಾಗೆ ನಿಮ್ಮ ಸ್ನೇಹಿತರ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.